ಶಾಂತರಿತವಾಗಿ ಹಿಂದೂ ಸಮಾಜ ಇವತ್ತು ಶಿವಾಜಿ ಜಯಂತಿಯನ್ನು ಮಾಡಿದ್ದೀವಿ. ಇವತ್ತು ಅಷ್ಟೇ ಸಹಜವಾಗಿ ಪೊಲೀಸ್ ಇಲಾಖೆ ನಾವು ಅಚ್ಚುಕಟ್ಟಾಗಿ ಬಂದೋಬಸ್ತನ್ನು ಮಾಡಿದ. ಇವತ್ತು ನಾವು ಪದೇ ಪದೇ ಹೇಳಂಗಿಲ್ಲ, ಮುಸ್ಲಿಂ ಸಮಾಜ ಕೇವಲ ಅಲ್ಲಿರ್ತಕ್ಕಂಥ ಕೆಲವು ಯುವಕರು ಮಾಡಿದ ಮಾತ್ರ ಇದು. ಮುಸ್ಲಿಂ ಸಮಾಜದ ಯಾರೇ ಇಂಥ ವಿಚಾರಗಳನ್ನ ಇಟ್ಕೊಂಡು ಮಾಡಿರಕ್ಕಿಲ್ಲ. ಅಲ್ಲಿ ಜಿಹಾದಿ ಬೋಧನೆಗೆ ಇಟ್ಕೊಂಡಿರ್ತಕ್ಕಂಥ ಮುಸ್ಲಿಂ ಸಮಾಜ ಯುವಕರು ಇದ್ರು. ಆ ಕಾರಣದಿಂದ ಇವತ್ತು ನಾವು ವಿನಂತಿ ಮಾಡ್ಕೋತೀವಿ, IG ಸಾಹೇಬರಿಗೆ ನಾವು ವಿನಂತಿ ಏನು ಮಾಡ್ಕೋತೀವಿ ಅಂದ್ರೆ, ಇವತ್ತು SP ಸಾಹೇಬ್ರ ಮೇಲೆ ಕಲ್ಲು ಹೋಗದಾರ, ನಾಳೆ ನಿಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳ ಮೇಲೂ ಕಲ್ಲು ಒಗಿಬಹುದು ಅನ್ನೋ ಸಂಭಾವ್ಯ ಐತಿ. ಮುಂಬರುವ ದಿನಮಾನಗಳಲ್ಲಿ ಹೋಳಿ ಹಬ್ಬ ಐತಿ, ಶಾಂತ ರೀತಿಯಿಂದ ಆಗಬೇಕು. ಆ ಶಾಂತ ರೀತಿ ಆಗಬೇಕಂದ್ರೆ ಅಲ್ಲಿರ್ತಕ್ಕಂಥ ಯಾರು ಕಲ್ಲು ಹೋಗಿದ್ರು, ಯಾರು ಚಪ್ಪಲಿ ಎಸೆದ್ರು, ಯಾರು ಕುರ್ಚಿ ತಗೊಂಡ್ರು, ಅಲ್ಲಿರ್ತಕ್ಕಂಥ ಈ ಕೃತ್ಯಕ್ಕೆ ಮೇನ್ ಕಾರಣ 5ರಿಂದ 20 ತನಕ ಮುಸ್ಲಿಂ ಯುವಕರದಾರ. ಆ ಮುಸ್ಲಿಂ ಯುವಕರನ್ನ ತತ್ಕ್ಷಣವಾಗಿ ಬಂಧಿಸಬೇಕು. ಬಂಧಿಸದೆ ಹೋದರೆ ಮುಂಬರುವ ದಿನಮಾನಗಳಲ್ಲಿ ಬಾಗಲಕೋಟೆ ಹೋರಾಟವನ್ನು ವಿವಿಧ ಸಂದರ್ಭದಲ್ಲಿ ಮಾಡುತ್ತೆ. ಆ ಕಾರಣದಿಂದ ಪೊಲೀಸ್ ಇಲಾಖೆಗೆ ಹಿಂದೂ ಸಮಾಜ ಬೆನ್ನೆಲುಬಾಗಿ ನಿಂದಿರ್ತಂತ ಈ ಸಂದರ್ಭದೊಳಗೆ ನಾವು ಹೇಳ್ತೀವಿ. ಮೊದಲೇ ಜಮಾವಣೆಗೊಂಡಿದ್ರು, ಮೊದಲೇ ಜಮಾವಣೆ ನಮ್ಮ ಮೆರವಣಿಗೆ ಬರೋಕ್ಕಿಂತ ಮುಂಚೆ 10 ನಿಮಿಷ 20 ನಿಮಿಷ ಜಮಾವಗೊಂಡಿದ್ರು. ಕೆಲವು ಯುವಕರನ್ನ ಮೇಲ್ಗಡೆ ಕುಂದಿರಿಸಿ ಪೂರ್ವ ನಿಯೋಜಿತವಾಗಿ ಯೋಜನೆಯನ್ನು ಮಾಡಿದ್ರು ಅಂತ ನಮಗೆ ಸಂಶಯಾಸ್ಪದ ಐತಿ. ಕಲ್ಲಿಗೆಲ್ಲ ಮೊದಲೇ ಕಂಪೌಂಡ್ ಒಳಗಡೆ ಇದೆ, ಏನೋ ಮಸೀದಿ ಒಳಗಡೆನೆ ಕಂಪೌಂಡ್ ಇಟ್ಕೊಂಡಾರ. ಬಟ್ ನಾವು ಇನ್ನೂ ನಾವು ಹೇಳ್ಬೇಕಂದ್ರೆ ಅಲ್ಲಿ ಏನು ಇನ್ನೂ ಒಳಗಡೆ ಇದ್ದು ನಮಗೆ ಗೊತ್ತಿಲ್ಲ. ಇವತ್ತು ನಾವು ಪೊಲೀಸ್ ಇಲಾಖೆ ನಾವು ವಿನಂತಿ ಮಾಡ್ಕೋತೀವಿ, ನಮ್ಮ ಏನು ಹೋಳಿ ಹಬ್ಬದಲ್ಲಿ ಬ್ಯಾರಲ್ಗಳನ್ನ ಮಾಡ್ಬೇಕಾದ್ರೆ ಮುಂಚಿತವಾಗಿ ಚೆಕ್ ಮಾಡ್ತೀರಿ. ನೀವು ಜಿಲ್ಲೆಯಲ್ಲಿ ಯಾವ ಮಸೀದಿ ಒಳಗೆ ಏನೇನದೋ ದಯಮಾಡಿ ಚೆಕ್ ಮಾಡ್ಬೇಕಂತ ಬಾಗಲಕೋಟೆ ಹಿಂದೂ ಸಮಾಜನ ವಿನಂತಿ ಮಾಡ್ಕೋತೀವಿ. SP ಅವ್ರ ಜೊತೆ ಮತ್ತೆ ಯಾರ್ಯಾರು ಗಾಯ ಆಗಿದ್ದು? SP ಅವ್ರ ಜೊತೆ ಕೆಲವು ಪೊಲೀಸ್ ಸಿಬ್ಬಂದಿಗಳಿಗೆ ಆಗಿದೆ. ನಂತರ ಒಂದು 3-4 ಮಂದಿ ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಆಗಿದೆ. ಆಲ್ರೆಡಿ ಈಗ ಆಸ್ಪತ್ರೆಯಲ್ಲಿ ದಾಖಲಾಗ್ಯಾರ. ಅದು ಯಾವ ಆಸ್ಪತ್ರೆ ಅಂತೇಳಿ ಹಿಂದಿನಿಂದ ನಮಗೆ ಹೇಳ್ತೀವಿ. ಶಾಂತರಿತವಾಗಿ ಹಿಂದೂ ಸಮಾಜ ಇವತ್ತು ಶಿವಾಜಿ ಜಯಂತಿಯನ್ನು ಮಾಡಿದ್ದೀವಿ. ಇವತ್ತು ಅಷ್ಟೇ ಸಹಜವಾಗಿ ಪೊಲೀಸ್ ಇಲಾಖೆ ನಾವು ಅಚ್ಚುಕಟ್ಟಾಗಿ ಬಂದೋಬಸ್ತನ್ನು ಮಾಡಿದ. ಇವತ್ತು ನಾವು ಪದೇ ಪದೇ ಹೇಳಂಗಿಲ್ಲ, ಮುಸ್ಲಿಂ ಸಮಾಜ ಕೇವಲ ಅಲ್ಲಿರ್ತಕ್ಕಂಥ ಕೆಲವು ಯುವಕರು ಮಾಡಿದ ಮಾತ್ರ ಇದು. ಮುಸ್ಲಿಂ ಸಮಾಜದ ಯಾರೇ ಇಂಥ ವಿಚಾರಗಳನ್ನ ಇಟ್ಕೊಂಡು ಮಾಡಿರಕ್ಕಿಲ್ಲ. ಅಲ್ಲಿ ಜಿಹಾದಿ ಬೋಧನೆಗೆ ಇಟ್ಕೊಂಡಿರ್ತಕ್ಕಂಥ ಮುಸ್ಲಿಂ ಸಮಾಜ ಯುವಕರು ಇದ್ರು. ಆ ಕಾರಣದಿಂದ ಇವತ್ತು ನಾವು ವಿನಂತಿ ಮಾಡ್ಕೋತೀವಿ, IG ಸಾಹೇಬರಿಗೆ ನಾವು ವಿನಂತಿ ಏನು ಮಾಡ್ಕೋತೀವಿ ಅಂದ್ರೆ, ಇವತ್ತು SP ಸಾಹೇಬ್ರ ಮೇಲೆ ಕಲ್ಲು ಹೋಗದಾರ, ನಾಳೆ ನಿಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳ ಮೇಲೂ ಕಲ್ಲು ಒಗಿಬಹುದು ಅನ್ನೋ ಸಂಭಾವ್ಯ ಐತಿ. ಮುಂಬರುವ ದಿನಮಾನಗಳಲ್ಲಿ ಹೋಳಿ ಹಬ್ಬ ಐತಿ, ಶಾಂತ ರೀತಿಯಿಂದ ಆಗಬೇಕು. ಆ ಶಾಂತ ರೀತಿ ಆಗಬೇಕಂದ್ರೆ ಅಲ್ಲಿರ್ತಕ್ಕಂಥ ಯಾರು ಕಲ್ಲು ಹೋಗಿದ್ರು, ಯಾರು ಚಪ್ಪಲಿ ಎಸೆದ್ರು, ಯಾರು ಕುರ್ಚಿ ತಗೊಂಡ್ರು, ಅಲ್ಲಿರ್ತಕ್ಕಂಥ ಈ ಕೃತ್ಯಕ್ಕೆ ಮೇನ್ ಕಾರಣ 5ರಿಂದ 20 ತನಕ ಮುಸ್ಲಿಂ ಯುವಕರದಾರ. ಆ ಮುಸ್ಲಿಂ ಯುವಕರನ್ನ ತತ್ಕ್ಷಣವಾಗಿ ಬಂಧಿಸಬೇಕು. ಬಂಧಿಸದೆ ಹೋದರೆ ಮುಂಬರುವ ದಿನಮಾನಗಳಲ್ಲಿ ಬಾಗಲಕೋಟೆ ಹೋರಾಟವನ್ನು ವಿವಿಧ ಸಂದರ್ಭದಲ್ಲಿ ಮಾಡುತ್ತೆ. ಆ ಕಾರಣದಿಂದ ಪೊಲೀಸ್ ಇಲಾಖೆಗೆ ಹಿಂದೂ ಸಮಾಜ ಬೆನ್ನೆಲುಬಾಗಿ ನಿಂದಿರ್ತಂತ ಈ ಸಂದರ್ಭದೊಳಗೆ ನಾವು ಹೇಳ್ತೀವಿ. ಮೊದಲೇ ಜಮಾವಣೆಗೊಂಡಿದ್ರು, ಮೊದಲೇ ಜಮಾವಣೆ ನಮ್ಮ ಮೆರವಣಿಗೆ ಬರೋಕ್ಕಿಂತ ಮುಂಚೆ 10 ನಿಮಿಷ 20 ನಿಮಿಷ ಜಮಾವಗೊಂಡಿದ್ರು. ಕೆಲವು ಯುವಕರನ್ನ ಮೇಲ್ಗಡೆ ಕುಂದಿರಿಸಿ ಪೂರ್ವ ನಿಯೋಜಿತವಾಗಿ ಯೋಜನೆಯನ್ನು ಮಾಡಿದ್ರು ಅಂತ ನಮಗೆ ಸಂಶಯಾಸ್ಪದ ಐತಿ. ಕಲ್ಲಿಗೆಲ್ಲ ಮೊದಲೇ ಕಂಪೌಂಡ್ ಒಳಗಡೆ ಇದೆ, ಏನೋ ಮಸೀದಿ ಒಳಗಡೆನೆ ಕಂಪೌಂಡ್ ಇಟ್ಕೊಂಡಾರ. ಬಟ್ ನಾವು ಇನ್ನೂ ನಾವು ಹೇಳ್ಬೇಕಂದ್ರೆ ಅಲ್ಲಿ ಏನು ಇನ್ನೂ ಒಳಗಡೆ ಇದ್ದು ನಮಗೆ ಗೊತ್ತಿಲ್ಲ. ಇವತ್ತು ನಾವು ಪೊಲೀಸ್ ಇಲಾಖೆ ನಾವು ವಿನಂತಿ ಮಾಡ್ಕೋತೀವಿ, ನಮ್ಮ ಏನು ಹೋಳಿ ಹಬ್ಬದಲ್ಲಿ ಬ್ಯಾರಲ್ಗಳನ್ನ ಮಾಡ್ಬೇಕಾದ್ರೆ ಮುಂಚಿತವಾಗಿ ಚೆಕ್ ಮಾಡ್ತೀರಿ. ನೀವು ಜಿಲ್ಲೆಯಲ್ಲಿ ಯಾವ ಮಸೀದಿ ಒಳಗೆ ಏನೇನದೋ ದಯಮಾಡಿ ಚೆಕ್ ಮಾಡ್ಬೇಕಂತ ಬಾಗಲಕೋಟೆ ಹಿಂದೂ ಸಮಾಜನ ವಿನಂತಿ ಮಾಡ್ಕೋತೀವಿ. SP ಅವ್ರ ಜೊತೆ ಮತ್ತೆ ಯಾರ್ಯಾರು ಗಾಯ ಆಗಿದ್ದು? SP ಅವ್ರ ಜೊತೆ ಕೆಲವು ಪೊಲೀಸ್ ಸಿಬ್ಬಂದಿಗಳಿಗೆ ಆಗಿದೆ. ನಂತರ ಒಂದು 3-4 ಮಂದಿ ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಆಗಿದೆ. ಆಲ್ರೆಡಿ ಈಗ ಆಸ್ಪತ್ರೆಯಲ್ಲಿ ದಾಖಲಾಗ್ಯಾರ. ಅದು ಯಾವ ಆಸ್ಪತ್ರೆ ಅಂತೇಳಿ ಹಿಂದಿನಿಂದ ನಮಗೆ ಹೇಳ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.